ನಮಸ್ತೆ. ಇವತ್ತು ನಾನು ರೇಖಿ ಲೆವೆಲ್ 1 ಬಗ್ಗೆ ನಾನು ಆಲ್ಮೋಸ್ಟ್ ಒಂದಿಷ್ಟು ವಿಡಿಯೋಗಳನ್ನ ಮಾಡೀನಿ. ಸೊ ರೇಖಿ ಲೆವೆಲ್ 1 ಒಳಗೆ ನೀವೇನು ಮಾಡ್ಬೋದಂದ್ರೆ ನಿಮ್ಮನ್ನು ನೀವು ಹಸ್ತ ಮುಖಾಂತರ ಹುಷಾರು ಮಾಡ್ಕೋಬೋದು. ಹಂಗೆ ಬೇರೆದವ್ರು ನೀವು ಹಸ್ತ ಮುಖಾಂತರ ಹುಷಾರು ಮಾಡ್ಬೋದು. ಹಂಗೆ ನೀವು ರೇಖಿ ಲೆವೆಲ್ 2 ತೊಗೊಂಡಾಗ ಏನಾಗ್ತೈತಿ ಅಂದ್ರೆ, ರೇಖಿ ಲೆವೆಲ್ 2 ತೊಗೊಂಡಾಗ ನಿಮ್ಗೆ ಸಿಂಬಾಲ್ಸ್ ಬರ್ತಾವೆ. ಮತ್ತೇನು ಬರ್ತೈತಿ ಅಂತಂದ್ರೆ, ನೀವು ರೇಖಿ ಒಳಗೆ ಈ 21 ಡೇಸ್ ಆದಮೇಲೆ ನಾವು ನಿಮ್ಗೆ ಸೆಕೆಂಡ್ ಲೆವೆಲ್ ಕೊಡ್ತೀವಿ. ಸೊ ಸೆಕೆಂಡ್ ಲೆವೆಲ್ ಕೊಟ್ಟಾಗ ನಿಮ್ಗೆ ಸಿಂಬಾಲ್ಸ್ ಬರ್ತಾವೆ. ಅದ್ರ ಜೊತೆಗೆ ಇನ್ನೂ ಅಷ್ಟು ನಿಮ್ದು ಎನರ್ಜಿ ಹೈ ಆಕೈತಿ. ಸಿಂಬಾಲ್ಸ್ ಇಷ್ಟು ಪವರ್ಫುಲ್ ಇರ್ತಾವಂದ್ರೆ ನಿಮ್ದು ಏನು ಕರ್ಮ ಇರ್ತಾವಲ್ಲ, ನಿಮ್ದು ಹೋದ ಜನ್ಮದ ಕರ್ಮ ಆಗಿರ್ಬೋದು, ಈ ಜನ್ಮದೊಳಗೆ ಒಂದಿಷ್ಟು ಬ್ಲಾಕೇಜಸ್ ಇರ್ತಾವೆ. ನೀವು ಸಣ್ಣಂದಿರ್ತಾವೆ ಬೆಳೆದು ಬಂದ ರೀತಿಯೊಳಗೆ ಒಂದಿಷ್ಟು ನಿಮ್ಗೆ ಬ್ಲಾಕೇಜಸ್ ಕ್ಯಾರಿ ಆಗಿರ್ತಾವೆ. ಅಂಥವನ್ನೆಲ್ಲ ಅವು ನಿಮ್ಗೆ ಹೀಲ್ ಮಾಡ್ತಾವೆ. ಆಮೇಲೆ ನೀವು ಈ ಫಸ್ಟ್ ಲೆವೆಲ್ ಒಳಗೆ ಏನಾಗ್ತಿತ್ತು, ಬರೀ ನಿಮ್ಮನ್ನು ನೀವು ಸ್ಪರ್ಶ ಮುಖಾಂತರ ಹೀಲ್ ಮಾಡ್ಕೊಳ್ಳೋದು. ಹಂಗೆ ಬೇರೆದವ್ರನ್ನ ನೀವು ಸ್ಪರ್ಶ ಮುಖಾಂತರ ಮಾತ್ರ ಹೀಲ್ ಮಾಡೋಕ್ಕೆ ಸಾಧ್ಯ ಆಕಿತ್ತು. ಆದರೆ ನೀವು ಈಗ ಏನು ಸೆಕೆಂಡ್ ಲೆವೆಲ್ ತೊಗೊತೀರಲ್ಲ, ಆವಾಗ ನೀವು ಡಿಸ್ಟನ್ಸ್ ಹೀಲಿಂಗ್ ಮಾಡ್ಬೋದು. ಡಿಸ್ಟನ್ಸ್ ಹೀಲಿಂಗ್ ಅಂದ್ರೆ ಏನು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದ್ರ ಮುಖಾಂತರ ಮತ್ತು ನೀವು ಬೇರೆದವ್ರನ್ನ ವಿತೌಟ್ ಸ್ಪರ್ಶ ಮಾಡೋದೇನೆ ನೀವು ಹೀಲ್ ಮಾಡ್ಬೋದು. ಇದರಿಂದ ಏನು ಬೆನಿಫಿಟ್ ಆಕೈತಿ ಅಂದ್ರೆ, ನೀವು ಏನು ಸ್ಪರ್ಶ ಮಾಡೋದ್ರಿಂದ ಕೆಲವೊಂದು ಸತಿ ಏನಾಕೈತಿ, ಸ್ಪರ್ಶ ಮಾಡೋಕೆ ಅವ್ರು ನಮ್ಮ ಹತ್ರ ಇರಂಗಿಲ್ಲ, ಅಥವಾ ನಮ್ಮ ಬಿಟ್ಟು ದೂರ ಇರ್ತಾರೆ, ಅಥವಾ ಬೇರೆ ಊರೊಳಗೆ ಇರ್ತಾರೆ. ಇಂಥ ಟೈಮ್ ಒಳಗೆ ನೀವೇನು ಮಾಡ್ಬೋದು ಅಂದ್ರೆ, ಇದು ನಿಮಗೆ ಭಾಳ ಹೆಲ್ಪ್ ಆಕೈತಿ ಈ ಟೈಮ್ನೊಳಗೆ. ಆವಾಗ ನೀವು ಅವ್ರದ್ದು ಒಂದು ಫೋಟೋ ಮುಖಾಂತರ ನೀವು ಅವರಿಗೆ ಹೀಲ್ ಮಾಡ್ಬೋದು. ಅಂದರೆ ಎಲ್ಲಿ ಯಾವ ಪಾರ್ಟ್ ಒಳಗೆ ಅವರಿಗೆ ಪ್ರಾಬ್ಲಮ್ ಇರ್ತೈತಲ್ಲ, ಆ ಚಕ್ರಾಗ ನೀವು ಹೀಲಿಂಗ್ ಕೊಡೋದಾಗಿರ್ಬೋದು, ಆ ಪಾರ್ಟಿಗೆ ನೀವು ಹೀಲಿಂಗ್ ಕಳಿಸೋದಾಗಿರ್ಬೋದು. ಆಮೇಲೆ ಸಿಂಬಾಲ್ಸ್ ಭಾಳ ಸ್ಟ್ರಾಂಗ್ ಇರ್ತಾವೆ. ಹಾಗಾಗಿ ನಿಮ್ಗೆ ಫಸ್ಟ್ ಲೆವೆಲ್ಗಿಂತನೂ ಸೆಕೆಂಡ್ ಲೆವೆಲ್ ತೊಗೊಂಡಾದ್ಮೇಲೆ ಹೀಲಿಂಗ್ ಭಾಳ ಜಲ್ದಿ ಆಕೈತಿ. ಆಮೇಲೆ ನಿಮ್ಮನ್ನು ನೀವು ಭಾಳ ಸ್ಟ್ರಾಂಗ್ ಆಗ್ತೀರಿ. ಯಾವಾಗ ನೀವು ಸೆಕೆಂಡ್ ಲೆವೆಲ್ ತೊಗೊತೀರಲ್ಲ, ಅವಾಗ ನೀವು ಅಪ್ಗ್ರೇಡ್ ಆಗ್ತೀರಿ. ಹೆಂಗೆ ಲೆವೆಲ್ 1 ಲೆವೆಲ್ 2 ಅಂಥೇಳಿ ಲೆವೆಲ್ 1 ಲೆವೆಲ್ 2 ಅಂಥೇಳಿ ನಿಮ್ಗೆ ಲೆವೆಲ್ 2 ಒಳಗೆ ನಿಮಗೆ ಭಾಳಷ್ಟು ನಿಮಗೂ ಎನರ್ಜಿ ಜಾಸ್ತಿ ಫ್ಲೋ ಆಗೋಕೆ ಚಾಲು ಆಕೈತಿ ರೇಖಿದು. ಆಮೇಲೆ ಸಿಂಬಾಲ್ಸಿನ ಪವರ್ ಭಾಳ ಇರ್ತೈತಿ. ಹಾಗಾಗಿ ನೀವು ಜಲ್ದಿ ಹೀಲ್ ಆಗಕ್ಕೆ ಚಾಲು ಆಕಿರಿ. ನಿಮ್ಮ ಕರ್ಮಗಳು ಜಲ್ದಿ ಹೀಲ್ ಆಗ್ತಾವೆ. ಆಮೇಲೆ ನಿಮ್ದು ಚಕ್ರಗಳು, ನಿಮ್ದೇನು ಸಿಂಬಾಲ್ಸ್ ಇರ್ತಾವಲ್ಲ, ಅದರಿಂದ ನೀವು ಇನ್ನೂ ಜಾಸ್ತಿ ನಿಮ್ಮ ರೂಮ್ ಇರ್ಬೋದು, ನಿಮ್ಮ ವಾಟರ್ ಇರ್ಬೋದು, ನಿಮ್ಮ ಬಾಡಿ ಇರ್ಬೋದು, ನಿಮ್ಮ ಆರಾ ಇರ್ಬೋದು, ಅದನ್ನ ನೀವು ಭಾಳ ಚಲೋ ತಂಗೆ ಕ್ಲೆನ್ಸ್ ಮಾಡ್ಕೋಬೋದಾಕೈತಿ. ಆಮೇಲೆ ಇದ್ರೊಳಗೆ ಲಾಕ್ ಸಿಸ್ಟಮ್ಸ್ ಇರ್ತೈತಿ. ನೀವು ಒಂದು ಇಂಟೆನ್ಷನ್ ಹಾಕಿ ನೀವು ಲಾಕ್ ಮಾಡಿದ್ರಿ ಅಂತಂದ್ರೆ ನೀವು ಅದು ಅಲ್ಲೇ ಇರ್ತೈತಿ. ಯಾವಾಗ ಎಲ್ಲಿ ತನಕ ನಿಮ್ಗೆ ಅದು ನಿಮ್ದೇನು ಬೇಡಿಕೆ ಪೂರ ಆಗಂಗಿಲ್ಲ ಅಲ್ಲಿ ತನಕ ಅದು ಕೆಲಸ ಮಾಡ್ತಿರ್ತೈತಿ. ಹೆಂಗೆ ನಾವು ಮನಿಗೆ ಹೆಂಗೆ ಲಾಕ್ ಹಾಕ್ಕೊಂಡು ಹೋಗಿರ್ತೀವಿ, ಆ ರೀತಿ ಲಾಕ್ ಸಿಸ್ಟಮ್ನಾಗ ಇರ್ತೈತೆ. ಅದು ನೀವು ಲಾಕ್ ಮಾಡಿದ್ರಿ ಅಂತಂದ್ರೆ ಆ ಎನರ್ಜಿ, ಈಗ ಒಂದು ಇಂಟೆನ್ಷನ್ ನೀವು ಹಾಕಿದ್ರಿ, ಈಗ ನನ್ನ ಬಿಸ್ನೆಸ್ ಐತಿ, ನನ್ನ ಬಿಸ್ನೆಸ್ಸಿಗೆ ನಾನು ಯಾವಾಗೂ ಕಸ್ಟಮರ್ ಅಟ್ರಾಕ್ಟ್ ಆಗ್ತಿರ್ಲಿ ಅಂತ ಸಿಂಬಾಲ್ಸ್ನ ಒಂದು ಸತಿ ಹಾಕಿ ನಾನು ಅದನ್ನ ಅಟ್ರಾಕ್ಟ್ ಆಗ್ತಿರ್ಲಿ ಅನ್ನೋ ಇಂಟೆನ್ಷನ್ ಹಾಕಿ ಲಾಸ್ಟಿಗೆ ನಾನು ಸಿಂಬಾಲ್ ಹಾಕಿ ಲಾಕ್ ಮಾಡಿದೆ ಅಂತಂದ್ರೆ ಏನಾಗ್ತದೆ, ಯಾವಾಗೂ ನಾನು ಮತ್ತೆ ಪದೇ ಪದೇ ಬಂದು ಹಾಕ್ಬೇಕು ಅನ್ನೋದು ಇರಂಗಿಲ್ಲ. ಅದು ಯಾವಾಗೂ ಆ್ಯಕ್ಟಿವ್ ಆಗಿರ್ತೈತಿ. ಹಂಗೂ ಅದು ಕೆಲಸ ಮಾಡ್ತೈತಿ. ಆಮೇಲೆ ಪ್ರೊಟೆಕ್ಷನ್ ಚೋಕುರೆ ಇರ್ತೈತಿ. ಚೋಕುರೆಯಿಂದ ನೀವು ಪ್ರೊಟೆಕ್ಷನ್ ಇನ್ನೂ ಹೆಚ್ಚಿಗೆ ಸಿಗ್ತೈತಿ ನಿಮ್ಗೆ. ನೀವು ಆಮೇಲೆ ರೇಖಿ ಬರೀ ಸಾಮಾನ್ಯ ಜನರ ಅಷ್ಟ ಅಂತಲ್ಲ, ನೀವು ರೇಖಿ ನೋಡ್ರಿ, ಆಲ್ಮೋಸ್ಟ್ ಫಿಲ್ಮ್ ಆ್ಯಕ್ಟ್ರಸ್ ಎಲ್ಲ ರೇಖಿ ತೊಗೊಂಡಿರ್ತಾರೆ. ಅದಕ್ಕೆ ಅವ್ರ ಸ್ಕಿನ್ನು ಅಷ್ಟು ಗ್ಲೋ ಕಾಣಿಸ್ತಿರ್ತೈತಿ. ಎಷ್ಟೋ ಜನಗಳ ಮಧ್ಯೆ ಬಂದ್ರೂ ಅವ್ರು ಯಾವಾಗೂ ಅವ್ರದ್ದು ಎನರ್ಜಿ ಲೋ ಆಗಂಗಿಲ್ಲ. ಎಷ್ಟು ಜನದ ಮಧ್ಯೆ ಬೆರೀತಾರೆ ಅವರು, ಎಷ್ಟು ಜನದ ಯಾವಾಗೂ ಅವ್ರು ಒಂದು ಟಿ ವಿ ಒಳಗೆ ಕಾಣಿಸ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇಂಪ್ಯಾಕ್ಟ್ ಆಗಂಗಿಲ್ಲ. ನಾನು ಯಾವಾಗ ರೇಖಿ ತೊಗೊಂಡೆಲ್ಲ ಆಮೇಲೆ ಅದನ್ನೆಲ್ಲ ಗಮನಿಸಕ್ಕೆ ಚಾಲೂ ಮಾಡಿದೆ. ಚೊಕುರೆ ಇಷ್ಟು ಸ್ಟ್ರಾಂಗ್ ಇರ್ತೈತಿ ಅಂತಂದ್ರೆ ಅದನ್ನ ಹಾಕೊಂಡು ಹೋದ್ರಿ ಅಂದ್ರೆ ನಿಮ್ಗೆ ಯಾವುದೇ ನೆಗೆಟಿವಿಟಿ ನಿಮ್ಮ ಹತ್ರ ಬರಂಗಿಲ್ಲ. ನಿಮ್ಗೆ ಲೆವೆಲ್ 2 ಒಳಗೆ 3 ಸಿಂಬಾಲ್ಸ್ ಬರ್ತಾವೆ. ಒಂದು ಪರ್ಟಿಕ್ಯುಲರ್ಲಿ ಡಿಸ್ಟೆನ್ಸ್ ಹೀಲಿಂಗಿಗೆ ಅಂತ ಹೇಳಿ ಐತಿ. ಬರೀ ನೀವು ಡಿಸ್ಟೆನ್ಸ್ ಹೀಲಿಂಗ್ ಬೇರೆದವ್ರಿಗೆ ಮಾಡೋದಲ್ಲ. ನಿಮ್ಮದು ಮುಂದೆ ಏನಾದರೂ ಒಂದು ಇವೆಂಟ್ಸ್ ಇತ್ತು, ಅಥವಾ ಏನಾದ್ರು ಫಂಕ್ಷನ್ ಇತ್ತು, ಇಲ್ಲ ಮನೆಯೊಳಗೆ ಏನಾದ್ರು ಇಲ್ಲ ಏನೋ ಒಂದಿರಲಿ, ಮುಂದಿನ ಡೇಟ್ಸ್
ಏನಾರು ಇತ್ತಂದ್ರೆ ಆ ಡೇಟಿಗೆ ನೀವು ಎನರ್ಜಿ ಹಾಕಿ ಅವತ್ತಿನ ಕೆಲಸ ಎಲ್ಲ ಸುಸೂತ್ರ ಆಗಲಿ ನಿಮ್ದು ಅಂತಂದು ಹೇಳಿ ನೀವು ಬಿಫೋರ್ ನೀವು ಎನರ್ಜಿ ಹಾಕೋದ್ರಿಂದನೂ ನಿಮ್ಗೆ ಅಲ್ಲಿ ಏನಾದರೂ ಅಡೆತಡೆಗಳಿದ್ರೆ ಅದು ಕೂಡ ನಿಮ್ಗೆ ಹೀಲಾಗಿ ಅವತ್ತು ನಿಮ್ಮ ಕೆಲಸಗಳೆಲ್ಲ ಕರೆಕ್ಟಾಗಿ ಹಾಕವ್ರು. ಫಸ್ಟ್ ಲೆವೆಲ್ ಮುಗಿಸಿ ಸೆಕೆಂಡ್ ಲೆವೆಲ್ ತೊಗೊಂಡಾಗ ಹೆಂಗಿರ್ತೈತಿ ಅಂದ್ರೆ ನಿಮ್ಮ ಕೈಯೊಳಗೆ ಇನ್ನೂ ಎನರ್ಜಿ ಜಾಸ್ತಿ ಫ್ಲೋ ಆಗಕ್ಕೆ ಚಲೋ ಆಕೈತಿ, ನಿಮ್ಗೆ ಅದು ಸೆನ್ಸ್ ಆಗಕ್ಕೆ ಚಲೋ ಆಕೈತಿ. ಯಾವಾಗ ನೀವು ತೊಗೋತಿರಲ್ಲ ತೊಗೊಂಡ್ಮೇಲೆ ಎನರ್ಜಿ ಇನ್ನೂ ಜಾಸ್ತಿ ಫ್ಲೋ ಆಕೈತಿ. ಆಮೇಲೆ ನೀವು ಜನರು ಇನ್ನೊಂದಿಷ್ಟು ಸ್ಕ್ಯಾನ್ ಮಾಡೋಕೆ ಚಾಲೂ ಮಾಡ್ತೀರಿ. ಜನ ಇವ್ರು ಹೆಂಗದಾರ, ಇವ್ರದ್ದು ಇಂಟೆನ್ಷನ್ ಏನು, ಅದೆಲ್ಲ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗಕ್ಕೆ ಚಾಲೂ ಆಕೈತಿ. ರೇಖಿ ಅನ್ನೋದು ಇಷ್ಟು ಬ್ಯೂಟಿಫುಲ್ ಐತಿ ಅಂತಂದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಕೈತಿ. ಹೆಂಗೆ ನಾವು ನನಗೇನು ಅನಿಸ್ತೈತಿ ಅಂತಂದ್ರೆ ಇಷ್ಟು ರೇಖೆ ತಗೊಳ್ಳೋದಕ್ಕಿಂತ ಮುಂಚೆ ಏನು ಜೀವನ ಮಾಡಿದ್ದೆ ಅಲ್ಲ ನಾನು, ಅದು ನಿಜವಾಗ್ಲೂ ಅದು ಜೀವನನೇ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನಾನು ಏನು ಜೀವನ ಮಾಡತ್ತೀನಲ್ಲ ಅದನ್ನೆಲ್ಲ ನಾನು ಅನುಭವಿಸಿ ಮಾಡತ್ತೀನಿ. ಪ್ರತಿಯೊಂದು ಇರ್ಬೋದು, ನಾವು ಊಟ ಮಾಡೋದಿರ್ಬೋದು, ಮಕ್ಕಳ ಜೊತೆ, ಗಂಡನ ಜೊತೆ, ಮನೆಯೊಳಗೆ ನಂದು ಕೆಲಸ ಇರ್ಬೋದು, ಪ್ರತಿಯೊಂದನ್ನು ನಾನು ಅನುಭವಿಸಿ ಮಾಡತ್ತೀನಿ. ಆಮೇಲೆ ಹಿಂದೆ ಆಗಿದ್ರ ಬಗ್ಗೆ ನಾನು ವಿಚಾರ ಮಾಡಾಕತ್ತಿಲ್ಲ, ಮುಂದೆ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡತ್ತಿಲ್ಲ. ಪ್ರೆಸೆಂಟ್ ಏನೈತಿ ಅದನ್ನ ಪೂರ್ತಿಯಾಗಿ ಎಂಜಾಯ್ ಮಾಡತ್ತೀನಿ. ನಾನು ಏನು ಮಾಡ್ತೀವಿ, ನಾವು ಪ್ರತಿ ಸತಿ ಹಿಂದೆ ಏನಾಗ್ತೈತೆ ಅನ್ನೋ ವಿಚಾರ, ಮುಂದೆ ಏನಾಗ್ತೈತೆ ಅನ್ನೋ ವಿಚಾರನೇ ನಮ್ಮೊಳಗಿರ್ತೈತಿ. ಆಮೇಲೆ ನಾವು ಎಲ್ಲಿರ್ತೀವಿ, ಈಗ ಎಲ್ಲೋ ನಾವು ಶಾಪಿಂಗಿಗೆ ಹೋದ್ರೂ ಮನೆಯೊಳಗೆ ಏನಾಗತ್ತಿತ್ತೋ ಏನೋ, ಅಯ್ಯೋ ನಮ್ಮ ಮನೆಯವ್ರು ಬಂದರೋ ಏನೋ, ನಮ್ಮ ಮಕ್ಕಳು ಎಲ್ಲಿ ಬಂದರೋ ಏನೋ, ಏನಾಗ್ತಿತ್ತೋ ಏನೋ, ಇಲ್ಲ ಆಫೀಸಿಗೆ ಹೋದ್ಮೇಲೂ ಹಸ್ಬೆಂಡಿಗೂ ಹಂಗೆ ಏನೋ ಅವ್ರೊಂಥರ ಯೋಚನೆ ಮಾಡ್ತಿರ್ತಾರೆ. ಪ್ರೆಸೆಂಟ್ನಾಗ ಇರಂಗಿಲ್ಲ. ಈ ಸತಿ ಪೇಮೆಂಟ್ ಏನಾದರೂ ಲೇಟ್ ಆಗಿಬಿಟ್ರೆ ಈ ಸತಿ EMI ಹೆಂಗೆ ಮಾಡೋದು, ಅದು ಹೆಂಗೆ ಮಾಡೋದು, ಇದು ಹೆಂಗೆ ಮಾಡೋದು, ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಹಿಂಗಾಗ್ಬಿಡುತ್ತೆ, ಏನು ಮಾಡಬೇಕು, ಎಲ್ಲ ದಿನಾನೇ ಹೆಂಗೆ ಕಳೆದ್ಬಿಟ್ರೆ ಹೆಂಗೆ ಮಾಡೋದು ನಾನು, ಈ ಥರ ಎಲ್ಲ ಯೋಚನೆ, ಈ ಥರದ್ದು ಯೋಚನೆಗಳನ್ನೆಲ್ಲ ಕಟ್ ಆಫ್ ಮಾಡ್ತೈತಿ. ಎಲ್ಲ ನೆಗೆಟಿವಿಟಿನೂ, ಎಲ್ಲ ನೆಗೆಟಿವ್ ಥಾಟ್ಸ್ನಿಂದ ನಿಮ್ಗೆ ಕಟ್ ಆಫ್ ಮಾಡಿ ನಿಮ್ಮನ್ನು ಬರೀ ಪಾಸಿಟಿವ್ ಕಡೆ ಹೋಗುವಂಗೆ ನಿಮ್ಗೆ ಗೈಡ್ ಕೊಡ್ತೈತಿ. ಏನಂದ್ರೆ ರೇಖಿಲಿಂದ ನೀವು ಎಷ್ಟೋ ವಿಷಯಗಳನ್ನ ನಿಮ್ಮೊಳಗೆ ನೀವೇ ಬಿಡ್ಬೇಕಂತಿರ್ತೀರಿ. ನಿಮ್ಗೆ ಅನ್ನಿಸ್ತಿರ್ತೈತಿ ನನಗೆ ಭಾಳ ಸಿಟ್ಟೈತಿ ಅನ್ನಿಸ್ತಿರ್ತೈತಿ ನಿಮ್ಗೆ. ಆಮೇಲೆ ಕೆಲವೊಬ್ರಿಗೆ ನನಗೆ ಭಾಳ ತಾಳ್ಮೆ ಐತಿ, ನಾನು ಏನು ಅವರಿಗೆ ರಿಯಾಕ್ಟ್ ಮಾಡಂಗಿಲ್ಲ. ಆಮೇಲೆ ಕೆಲವೊಬ್ಬರಿಗೆ ರಿಯಾಕ್ಟ್ ಮಾಡಂಗಿಲ್ಲ, ಇದು ನನ್ನ ತಪ್ಪು, ನಾನು ಸುಧಾರಣೆ ಮಾಡ್ಕೋಬೇಕಂತ ಅನ್ನಿಸ್ತಿರ್ತೈತಿ. ಕೆಲವೊಬ್ರಿಗೆ ಏನು ಅನ್ನಿಸ್ತಿರ್ತೈತಿ ಅಂತಂದ್ರೆ ಯಾರು ಏನಾರು ಹೇಳಿದ್ರೆ ನನಗದು ಬೇಡ ಅನ್ನಿಸ್ತಿರ್ತೈತಿ, ಅಂದ್ರೂ ನಾ ಅವ್ರಿಗೆ ಬೇಡ ಅಂತ ಹೇಳಂಗೆ ಇಲ್ಲ ಅಂತ ಹೇಳಿ ಅನ್ನಿಸ್ತಿರ್ತೈತಿ. ಅದನ್ನು ಆ ರೀತಿ ಕೆಲವೊಂದು ನಮ್ಮೊಳಗೆ ನಮಗೆ ಬೇಡವಾದಂಥ ಸ್ವಭಾವಗಳಿರ್ತಾವೆ. ಆ ಸ್ವಭಾವಗಳನ್ನು ನಾವು ಹೆಂಗೆ ಇದನ್ನು ಮಾಡ್ಕೋಬೇಕು ಅಂದರೆ ನಾವು ಹೆಂಗೆ ಅದನ್ನು ಬಿಡಾಕ ರೇಖೆ ಹೆಲ್ಪ್ ಮಾಡ್ತೈತಿ ನಮಗೆ. ನಾವು ಬರೀ ಬಿಡ್ತೀವಿ ಅಂತ ಮನಸ್ಸಿಂದ ಅನ್ಕೊಂತೀವಿ, ನೆಕ್ಸ್ಟ್ ಮೂಮೆಂಟ್ ಮತ್ತು ಹಂಗೆ ಆಗ್ಬಿಡ್ತೈತಿ. ಆದ್ರೆ ರೇಖೆ ಹಂಗಲ್ಲ. ರೇಖೆ ನೀವು ಮಾಡ್ಕೊಂಡ್ರಿ ಅಂದ್ರೆ ರೇಖೆ ಒಳಗೆ ನೀವು ಹೆಂಗೆ ನೀವು ಮಾಡ್ಕೊಳ್ಳುವಾಗ ಇಂಟೆನ್ಷನ್ ಹಾಕ್ಕೊಂತ ಹೋದ್ರಿ ಅಂತಂದ್ರೆ ಅವಾಗ ಏನಾಗ್ತೈತಿ ಅಂದ್ರೆ ಆಟೋಮೆಟಿಕ್ಲಿ ರೇಖೆ ನಿಮ್ಗೆ ಅದನ್ನೆಲ್ಲ ತಂತಾನೆ ಬಿಡೋ ಹಂಗೆ ಮಾಡ್ತೈತಿ. ಈಗ ಹೆಂಗಂದ್ರೆ ನನಗೆ ಕೆಲವೊಂದು ವಿಷಯಗಳು ನೆನಪಿರಂಗಿಲ್ಲ, ಯಾರೋ ಏನೋ ಅಂದರು, ಏನೋ ಮಾಡಿದ್ರು, ಈ ಥರದ್ದು ಈ ವಿಷಯಗಳು ನನಗೆ ನೆನಪಿರಂಗಿಲ್ಲ. ನಾನು ಪಾರ್ಲರಿಗೆ ಬಂದಮೇಲೆ ಪಾರ್ಲರ್ ವಿಷಯ ನೆನಪಾಕೈತಿ, ನನಗೆ ಮನೆಗೆ ಹೋದ್ಮೇಲೆ ಮನೆ ವಿಷಯ ನೆನಪಾಕೈತಿ, ಮತ್ತು ಬೇರೆ ಕಡೆ ಎಲ್ಲಾರು ಹೋದ್ರೆ ಆ ವಿಷಯ ಅವಾಗ ನೆನಪಾಕೈತಿ. ನಾನು ಪ್ರೆಸೆಂಟ್ ಈಗ ಎಲ್ಲಿರ್ತೀನಿ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ನಾನು ಮನೆಯೊಳಗಿದ್ದು ಪಾರ್ಲರ್ ಬಗ್ಗೆ ಯೋಚನೆ ಮಾಡೋದು, ಪಾರ್ಲರ್ ಒಳಗಿದ್ದು ಮನೆಯೊಳಗೆ ಯೋಚನೆ ಮಾಡೋದು, ಇಲ್ಲ ಎಲ್ಲರೂ ಟ್ರಿಪ್ಪಿಗೆ ಹೋದೆ ಅಂದ್ರೆ ಅಯ್ಯೋ ಶಾಪ್ ಬಂದ್ ಮಾಡ್ಕೊಂಬಂದಿನಿ, ನನ್ನ ಬಿಸ್ನೆಸ್ ಹೆಂಗಾಗ್ತೈತೆ ಏನೋ, ಕಸ್ಟಮರ್ ಬರ್ತಿದ್ರೋ ಏನೋ ಅಂತ ಹೇಳಿ ಯೋಚನೆ ಮಾಡೋದು, ಈ ಥರ ಎಲ್ಲ ನಾನು ಯೋಚನೆ ಮಾಡಂಗಿಲ್ಲ. ಯಾಕಂದ್ರೆ ನಾವು ಎಲ್ಲ ಹೋಗಿರ್ತೀವಿ ಅದನ್ನ ಎಂಜಾಯ್ ಮಾಡಕ್ಕಂತ ಹೋಗಿರ್ತೀವಿ. ಸೊ ಅದನ್ನ ಎಂಜಾಯ್ ಮಾಡೋ ಬಿಟ್ಟು ನಾವು ಈ ಕಡೆ ಎಲ್ಲ ಯೋಚನೆ ಮಾಡತ್ರ ನಾವು ಅಲ್ಲಿ ಹೋಗಿದ್ದಕ್ಕೂ ಏನು ಸಾರ್ಥಕ ಆತ. ಆಮೇಲೆ ನಾನು ಕ್ಲಾರಿಟಿ ಇಟ್ಕೊಂಡಿರ್ತೀನಿ, ಇಲ್ಲಿ ನಾನು ಹೋಗಬೇಕೋ ಅಥವಾ ಬ್ಯಾಡೋ, ಇದು ನನಗೆ ಬೇಕೋ ಬ್ಯಾಡೋ, ಅದು ಕ್ಲಿಯರ್ ಆಗಿ ಆಮೇಲೆ ಎಕ್ಸೆಪ್ಟ್ ಮಾಡ್ಕೊತೀನಿ. ಅಲ್ಲಿ ಅಯ್ಯೋ ನಾ ಅಲ್ಲಿ ಹೋಗಿದ್ರೆ ನಂಗೆ ಚಲೋ ಆಗ್ತಿತ್ತೇನೋ, ನಾನು ಅಲ್ಲಿ ಎಂಜಾಯ್ ಮಾಡ್ಬೋದಿತ್ತೇನೋ, ಬ್ಯಾಡ್ ಅಂತೇಳಿ ಬಿಟ್ಟ ಮೇಲೆ ನಾ ಆ ಕಡೆ ಮತ್ತೆ ಯೋಚನೆ ಮಾಡಕ್ಕೆ ಹೋಗಿಲ್ಲ. ಬೇಕಂತ ಹೋದ್ಮೇಲೆ ಈ ಕಡೆ ಯೋಚನೆ ಮಾಡಕ್ಕೆ ಹೋಗಿಲ್ಲ. ಅಂದ್ರೆ ಪ್ರೆಸೆಂಟ್ನಾಗ ನಾ ಇರ್ತೀನಿ. ಪ್ರೆಸೆಂಟ್ನಾಗ ಏನೇ ಆಗಲಿ ಅದನ್ನು ಒಪ್ಕೊಂಡು ನಾ ಇರ್ತೀನಿ. ನಾನು ಹಿಂಗೆ ಹೇಳತ್ತೀನಂತ ಯಾವಾಗೂ ನನ್ನ ಜೊತೆ ಸಿಚುವೇಶನ್ ಚಲೋನೇ ಇರ್ತೈತಿ ಅಂತಲ್ಲ, ಸಿಚುವೇಶನ್ ಹೆಂಗೆ ಇದ್ರು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೊಡ್ತೈತಿ ರೇಖಿ. ನನಗೀಗ ಸಿಚುವೇಶನ್ ಹೆಂಗೆ ಇರಲಿ ನಾ ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀನಿ. ಮನುಷ್ಯರು ನನ್ನ ಮುಂದೆ ಎಂಥವರೇ ಬರಲಿ ಆ ರೀತಿ ನಾ ಇರ್ತೀನಿ. ನನ್ನ ಈಗ ಎಲ್ಲೇ ನೀವು ಒಯ್ದು ಬಿಡ್ರಿ ನಾನು ಇರ್ತೀನಿ. ನನಗೆ ಇರಾಕೆ ಅಷ್ಟು ಕಾನ್ಫಿಡೆನ್ಸ್ ಬಂದೈತಿ. ಹೆಂಗೆ ಬಂದೈತಿ ಅಂತಂದ್ರೆ ಇದು ರೇಖೆಯಿಂದ ಸಾಧ್ಯ ಆಗೈತಿ ನಂಗೆ. ಕೆಲವೊಬ್ರು ಹಂಗನೂ ಇದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರ ಮೂಲಕನೂ ಇದನ್ನು ಕಂಡ್ಕೊತಾರ. ಆದರೆ ಕೆಲವೊಬ್ಬರಿಗೆ
ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ರೇಖಿ ಮಾಡ್ಕೊಂಡ್ರಿ ಅಂದ್ರೆ ಆಧ್ಯಾತ್ಮಿಕಕ್ಕೆ ನೀವು ಭಾಳ ಹತ್ರ ಆಗ್ತೀರಿ. ಆಧ್ಯಾತ್ಮಿಕ ಅಂದ್ರೆ ಬರೀ ಏನೋ ಮಂತ್ರ ಹೇಳುವುದು ಅಥವಾ ದೇವ್ರ ಜಪ ಮಾಡೋದು, ಇಲ್ಲಾಂದ್ರೆ ದೀಕ್ಷೆ ತೊಗೊಂಡು ಕಾವಿ ಬಟ್ಟೆ ಹಾಕೊಂಡು ಹೋಗ್ಬಿಡೋದು, ಈ ರೀತಿ ಅಲ್ಲ. ನೀವು ಸಂಸಾರದೊಳಗೆ ಇದ್ದು ಏನು ನೀವು ಮಾಡ್ತಿರಲ್ಲ ಆಧ್ಯಾತ್ಮಿಕ, ಅದು ಆಧ್ಯಾತ್ಮಿಕ. ಆ್ಯಕ್ಚುಲಿ ಮನುಷ್ಯಾಗಿ ನಾವು ಹುಟ್ಟಿದ ಮೇಲೆ, ನಾನೀಗ ಒಂದು ಹೆಣ್ಣಾಗಿ ಹುಟ್ಟೀನಿ ಅಂದಮೇಲೆ ನಾನು ಮದುವೆ ಮಾಡ್ಕೋಬೇಕು, ಮದುವೆ ಆದಮೇಲೆ ನನಗೆ ಮಗು ಆಗಬೇಕು, ಮಗು ಆದಮೇಲೆ ಆ ಮಗುನ ನಾನು ಬೆಳೆಸ್ಬೇಕು, ಅದನ್ನೆಲ್ಲ ನಾನು ನೋಡಬೇಕು. ಪ್ರತಿಯೊಂದು ನನ್ನ ಮನೆ ಬಿಟ್ಟು ನಾ ಬೇರೆ ಮನೆಗೆ ಬರಬೇಕು, ಅಲ್ಲೆಲ್ಲ ನಾವು ಅದೇ ಆ್ಯಕ್ಚುಲಿ ನಮ್ದು ಜೀವನ. ನಾವು ಈ ಭೂಮಿಗೆ ಬಂದಿರೋದೇ ಅದಕ್ಕೆ. ಅದನ್ನು ಬಿಟ್ಟು ನೀನು ಈಗ ಕಾವಿ ಹಾಕೊಂಡು ಹೋಗ್ಬಿಡೋದು ಅಂತಂದ್ರೆ ಹೆಂಗಂದ್ರೆ ಇಷ್ಟೇ ನೀವು ಜೀವನದೊಳಗೆ ಬೇಯಂಗಿಲ್ಲ. ಹೆಂಗೆ ಅನ್ನ ನಾವು ಬೇಯಿಸ್ತೀವಲ್ಲ ಹಂಗೆ ಬೇಯಂಗಿಲ್ಲ. ಒಬ್ಬರೇ ಇರೋದು ಭಾಳ ಸುಲಭ. ಯಾವಾಗ ನಾವು ಸಂಸಾರದೊಳಗೆ ಇದ್ದು ಮಕ್ಕಳು, ಗಂಡ, ಅತ್ತೆ, ಮಾವ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರ ಜೊತೆ ಇದ್ದು ನಾವಾಗಿರ್ತೀವಲ್ಲ, ಅದೇ ಆ್ಯಕ್ಚುಲಿ ಆಧ್ಯಾತ್ಮಿಕ. ಹೇಳ್ಬೇಕಂದ್ರೆ ನಾವು ಅಷ್ಟು ಸಂಬಂಧಗಳ ಮಧ್ಯೆ ಇದ್ದು ನಮ್ಮನ್ನು ನಾವು ಕಳ್ಕೊಳ್ಳಾರ್ದಂಗೆ ಇರ್ತೀವಲ್ಲ, ಅದು ಆಧ್ಯಾತ್ಮಿಕ. ಹಂಗಾಗಿ ನಾವು ಎಲ್ಲೋ ಹೋಗಿ ತಪಸ್ ಮಾಡೋದು ಭಾಳ ಸುಲಭ ಐತಿ ನನಗೆ ತಿಳಿದಿರೋ ಮಟ್ಟಿಗೆ. ಸಂಸಾರದೊಳಗಿದ್ದು ನಾವು ತಪಸ್ ಮಾಡೋದೈತಲ್ಲ, ಇದು ಒಂದು ಸ್ವಲ್ಪ ಅಂದ್ರೆ ನಮ್ಮನ್ನು ನಾವು ಇಟ್ಕೊಳ್ಳೋದು. ಎಷ್ಟೋ ಸತಿ ಹೆಂಗಾಕೈತಿ, ನಾವು ಮಕ್ಕಳ ಸಂಬಂಧ ಏನೋ ಸ್ಯಾಕ್ರಿಫೈಸ್ ಮಾಡ್ತೀವಿ, ಗಂಡನ ಸಂಬಂಧ ಏನೋ ಸ್ಯಾಕ್ರಿಫೈಸ್ ಮಾಡ್ತೀವಿ. ಅದನ್ನು ಒಪ್ಕೊಂಡು ಪೂರ್ತಿ ಮನಸ್ಪೂರ್ವಕವಾಗಿ ಒಪ್ಕೊಂಡು ಸ್ಯಾಕ್ರಿಫೈಸ್ ಮಾಡಬೇಕು. ಅದು ಐತಲ್ಲ, ಅದು ಟಾಸ್ಕ್ ಇರೋದು ಆ್ಯಕ್ಚುಲಿ. ಅದನ್ನ ನಾವು ಮಾಡಿದ್ವಿ ಅಂತಂದು ಹೇಳಿ ಬೇಜಾರು ಮಾಡ್ಕೊಳ್ಳೋದು ಮತ್ತು ಡಿಪ್ರೆಷನಿಗೆ ಹೋಗೋದು, ಈ ಥರ ಏನೂ ಮಾಡ್ಕೊಳ್ಳಾರ್ದಂಗೆ ಅದನ್ನು ಒಪ್ಕೊಳ್ಳೋದು. ಆ್ಯಕ್ಚುಲಿ ಹೆಣ್ಣು ಅಂದಮೇಲೆ ಒಂದು ಮಗುಗೆ ಜನ್ಮ ಕೊಡೋದು ಆಕಿ ಧರ್ಮನ ಆಗೈತಿ. ಆಮೇಲೆ ಆಕಿ ಮನೆಯೊಳಗೆಲ್ಲ ಕೆಲಸ ಮಾಡ್ಕೊಂಡು ಹೋಗೋದು ಆಕಿ ಧರ್ಮ ಆಗೈತಿ. ಗಂಡನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು, ಅತ್ತಿ ಮಾವನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಆಕಿ ಧರ್ಮ ಆಗೈತಿ. ಬಟ್ ಇದು ಒಂದೊಂದು ಏನಾಕೈತಿ, ಒಮ್ಮೊಮ್ಮೆ ಅತಿ ಪರಿ ಆಗಿ ನಮಗೆ ನಾವು ತ್ರಾಸ ಮಾಡ್ಕೊತೀವಿ. ಇಂಥ ತ್ರಾಸಗಳಿಂದ ಹೊರಗೆ ಬರಾಕ ರೇಖಿ ಹೆಲ್ಪ್ ಮಾಡ್ತೈತಿ. ಆಮೇಲೆ ಕೆಲವೊಂದಿಷ್ಟು ನಾವು ಬಂದ ತಕ್ಷಣ ಹಂಗೆ ರೇಖಿನೂ ಕೊಡೋಂಗಿಲ್ಲ. ಫಸ್ಟಿಗೆ ಒಂದು ಸತಿ ನಿಮ್ಮ ಜೊತೆ ಒಂದು ಕೌನ್ಸ್ಲಿಂಗ್ ಮಾಡಿ ನಿಮ್ಗೆ ರೇಖಿ ಯಾಕೆ ಬೇಕಾ ಅನ್ನೋದ್ರ ಉದ್ದೇಶ ತಿಳ್ಕೊಂಡು ಆಮೇಲೆ ನಿಮಗೆ ನಾವು ರೇಖಿಯನ್ನು ಕೊಡ್ತೀವಿ. ನಿಮ್ಗೆ ಏನಾದರೂ ರೇಖಿ ದೀಕ್ಷಾ ಬೇಕಾಗಿದ್ರೆ ಬರೀ ನನ್ನ ಹತ್ರ ಅಂತ ಅಷ್ಟೇ ಅಲ್ಲ, ನಿಮ್ಗೆ ಯಾರು ಕಂಫರ್ಟೇಬಲ್ ಅದಾರ ಅಂಥವ್ರ ಹತ್ರ ಆದರೂ ನೀವು ರೇಖಿನ ಕಲ್ಕೋರಿ. ಇದರಿಂದ ನಿಮಗೆ ಭಾಳಷ್ಟು ಬೆನಿಫಿಟ್ ಐತಿ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿರಿ. ನಿಮ್ಗೇನಾದರೂ ಇಲ್ಲ, ನಿಮ್ಗೆ ಅದನ್ನ ರೇಖಿ ಎನರ್ಜಿ ಒಂದ್ಸತಿ ಸೆನ್ಸ್ ಮಾಡೋದೈತಿ ಅಂತಂದ್ರೆ ನೀವು ನಂಗೆ DM ಮಾಡ್ಬೋದು. DM ಮಾಡಿದ್ರೆ ನಾ ಅದಕ್ಕಂಥೇಳಿ ಒನ್ ಡೇ ಲೈವ್ ಬರ್ತೀನಿ. ಲೈವ್ ಬಂದು ನಿಮ್ಗೆ ಅದರದ್ದು ಸೆನ್ಸೇಷನ್ ಏನು ಅನ್ನೋದು ರೇಖಿದ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಥ್ಯಾಂಕ್ ಯು.